ಆದ್ರೆ ಎಲ್ಲ ಲಿಂಗ ಎಂಥವಿದ್ದವ? ಕಡು ಬಡವ, ಕುರಿಗಾಯಿ, ಸಾಮಾನ್ಯ ಮನುಷ್ಯ. ವೇದ ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ಆಗಾಗ ಕೇಳ್ತಾ ಇದ್ದೆ, ಅವ್ರ ಕೈಯಾಗ ಮುಗುಳು ಕೂಡಿದಾಗ ಮಾಯಪ್ಪ ಅಂತ ಸೇವಾ ಮಾಡ್ತಿದ್ನಂತ. ಯಾರಾದರೂ ಡಾಕ್ಟರ್ ಇಂಜಿನಿಯರ್ಗಳು ಬಂದು ಒಂದು 500 ರೂಪಾಯಿ ನೋಟ್ ಅದು ಕೊಟ್ಟರು ಅಂತಂದ್ರೆ ಎಲ್ಲ ಪಪ್ಪ ಅವ್ರು ಹಂಚಿದ್ರಂತ ಮಾಯಪ್ಪ. ಆ ನಿನ್ನ ಕೊಟ್ಟ ನೋಡು, ಅವನ ಕಿತ್ತಿದ್ದು ಸ್ವಲ್ಪ ದೊಡ್ಡದು ಕಾಣಿಸ್ಲಿಕ್ಕತ್ತದ ನೋಡಿ, ಎಟ್ಟದು ನೋಡು ಅಂತಿರಂತವು. ಲಕ್ಷ್ಯದಾಗಿರಲಿ. ಆದ್ರೆ ಭಕ್ತನ ಭಾಗ್ಯ, ಭಕ್ತನಿಗೆ ಮೋಕ್ಷ ಪದ, ಸತ್ಯ ಪದ, ಶಾಶ್ವತವಾಗಿರತಕ್ಕಂಥ ಅನುಗ್ರಹ ಮಾಡುವಂಥ ಗುರುಗಳು ಲಕ್ಷಕ್ಕೊಬ್ಬರು ಸಿಗುತ್ತಾರೆ. ಶರೀಫ ಮುಸ್ಲಿಮ, ಗುರು ಬ್ರಾಹ್ಮಣ. ಇಲ್ಲಿ ಗುರು ಪಂಚಾಳ, ಶಿಷ್ಯ ಹಾಲು ಮತ. ಎಲ್ಲದ ಕುಲಾಪ? ಕೊನೆಗೆ ಮತ್ತ ಅವನೇ ಹೇಳ್ತಾನೆ, ಯಪ್ಪ ನೀ ಕೊಟ್ಟಿದ್ದು ನಿನ್ನ ಜೋಳಿಗ್ಯಾಗನ್ನ ಸಂಕಲ್ಪ ಮಾಡ್ತೀನಿ, ತಗೊಂಡು ನಾ ಏನು ಮಾಡಲಿ? ಈ ಮಠ ಒಂದ್ಸಲ ಕಟ್ಟಿದ್ದು ಬೀಳ್ತದೆ. ಏನಾಗ್ತದೆ? ಮುಗಳಕೋಡು ಮಠ ಒಂದ್ಸಲ ಬೀಳ್ತದೆ, ಆದರೆ ನೀ ಕೊಟ್ಟದ್ದು ಎಂದು ಬೀಳುವುದಿಲ್ಲ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಅಪ್ಪ ಸಿದ್ಧಲಿಂಗ, ನೀ ಕೊಟ್ಟ ಸಂಪತ್ತ, ನೀ ಕೊಟ್ಟ ಆಸ್ತಿ, ಅದು ನಿನಗೆ ಕೊಟ್ಟು ನಾ ಮುಕ್ತನಾಗುತ್ತೀನಿ ಅಂಥೇಳಿ ಹಿಂಗೆ ಜಗತ್ತಿನೊಳಗೆ ಯಾರಾದರೂ ಅಂದಿದ್ದಾರೇನು? ಅಂದಾರೇನ್? ಸದ್ಗುರುಗಳನ್ನು ನಂಬಿ ಅತ್ಯಂತ ಸಂತೋಷ ಭರಿತನಾಗಿ ಅವ ನಮ್ಮ ಜಾತಿಯವನೇ ಆಗ್ಬೇಕು, ಈ ಮಠಕ್ಕೆ ಅಧಿಪತಿಯಲ್ಲಿ ಎಲ್ಲ ಲಿಂಗ ಅಂದಾನೇನ್ರಿ? ಅಲ್ಲಿ ಸಿದ್ಧಲಿಂಗ ಮಹಾರಾಜರು ತಾನು ಕಟ್ಟಿದ ಕಮರಿ ಮಠವನ್ನ ಗುರು ಕೇಳ್ತಾನಂತೆ, ಯಪ್ಪ ನಾನು ಹೊರಟೆ, ಇನ್ನು ನನ್ನ ನೀನು ಭೇಟಿ ಯಾವಾಗ? ಗುರು ಶಂಕರಲಿಂಗ ಹೇಳ್ತಾನ, ಸಿದ್ಧ ಆ ಚಿಂತೆ ನಿನಗೆ ಯಾಕೋ ಮಗನೇ, ನೀ ನಡಿ, ನಿಂದ ನೀನು, ನಾನು ಬರ್ತೀನಿ. ಹೌದು ಬರ್ತೀಯಪ್ಪ, ಜಗತ್ತು ಬಹಳ ಜಾಣದ, ಹುಷಾರದಾರ, ಸಾಧುರಿಗೆ ಕಾಡೋರದಾರ, ಸಾಧುರಿಗೆ ಆಶ್ರಯ ಕೊಡೋರು ಇಲ್ಲಿ ಜಗತ್ತಿನೊಳಗೆ ಕಲಿಯುಗ ಯಪ್ಪ. ಅದಕ್ಕೆ ನನಗೆ ಎಲ್ಲಿಯಾದರೂ ಒಂದಿಷ್ಟು ನೀನು ನನಗೊಂದೆರಡು ಕಾಲು ಇಡ್ಲಿಕ್ಕೆ ಜಾಗ ತೋರಿಸ್ದಿ ಅಂದ್ರೆ ನಾನೇನಾದರೂ ಸ್ವಲ್ಪ ಭಕ್ತ ಕುಲ ಕೋಟಿಗೆ ಉದ್ಧಾರ ಆಗತಕ್ಕಂಥ ಒಂದು ಆಶ್ರಮ ಮಾಡ್ತೀನಿ. ವರ್ತಮಾನದಲ್ಲಿ ಶಿಷ್ಯ ಕೇಳ್ತಾನ, ಗುರು ಸಿದ್ಧಲಿಂಗ, ಶಂಕರಲಿಂಗ ತಾತ ಹೇಳ್ತಾನೆ, ಸಿದ್ಧ ನಾನು ಈ ರೂಪದಲ್ಲಿ ನಿನ್ನ ಜೊತೆ ಬರಲ್ಲ. ನನ್ನ ಮಠದಾಗಿನೊಂದು ಆಕಳ ನಿನ್ನ ಬೆನ್ನಟ್ಟಿ ಬರ್ತಾ ಇದೆ. ಆ ಆಕಳ ಯಾವ ಜಾಗದಲ್ಲಿ ನಿಂತ್ಕೊಂಡು ತನ್ನ ಮೂತ್ರವನ್ನು ಚೆಲ್ತದೆ, ಸೆಗಣಿ ಹಾಕ್ತದೆ, ಅಲ್ಲೇ ಮಠ ಮಾಡು. ಹಿಂಗೆ ಎಲ್ಲರ ಇತಿಹಾಸದಾಗ ಕೇಳಿರಿ? 18 ಪುರಾಣ ಸೋಷಿ ನೋಡ್ರಿ, ಹಿಂಗೆ ಗುರು ಶಿಷ್ಯರ ಬಾಂಧವ್ಯ ಸಂಬಂಧ ವಾಕ್ಯಗಳು ಹೇಳ್ದ. ಆಯ್ತು ಬುದ್ಧಿ ಅಂದ, ಮತ್ ನೀನು ಹೆಂಗ್ ಬರ್ತಿ? ಅವಾಗ ಹೇಳ್ತಾನ, ಆವ ಆಕಳ ಬಂದು ನಿನಗೆ ಮಠದ ಬುನಾದಿಯ ಜಾಗ ತೋರಿಸುತ್ತದೆಯೋ ಅದೇ ಆಕಳ ಹೊಟ್ಟೆಲಿ ನಾವು ಹೋರಿಯಾಗಿ ಹುಟ್ಟಿ ಬರುತ್ತೀನಿ. ಬಂತನಾಳದ ಶ್ರೀಮಠದ ಆಕಳ ಹೊಟ್ಟ್ಯಾಗ ನಾ ಹೋರಿಯಾಗಿ ಬರುತ್ತೀನಿ. ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢರು ಕೇಳಿದ್ರಂತೆ, ಅಪ್ಪ ನೀ ಹಂಗ ತಂದ ಕೂಡಲೇ ಅವ್ರು ಹೇಳಿದ್ರಂತೆ, ಈಗಿನ ಜನ್ಮದಾಗ ನಾ ಹುಲಿಯಾಗಿರ್ತೀನಿಪ್ಪ, ಹುಲಿನೇ ಮುಂದೆ ಮೌನಯೋಗಿ ಗುರುನಾಥಾರೂಢನಾಗಿ ಹುಟ್ಟಿ ಬರ್ತೀನಿ ಅಂತ ಹೇಳಿದ್ರು. ಎಂಥ ನಮ್ಮ ಭಾರತ, ಎಂಥ ನಮ್ಮ ಸಂಸ್ಕೃತಿ, ಎಂಥ ನಮ್ಮ ಮಣ್ಣ ತಾಯಿ ತಂದಿಗಳೇ. ಅಪ್ಪ
ನೀನು ಗುರುವಾಗಿದ್ದು ಪ್ರಾಣಿಯಾಗಿ ಬರ್ತೀಯ ಅನ್ಕೂಳೆ ಶಂಕರಲಿಂಗ ಗುರುದೇವಂತಾನ, ಅಪ್ಪ ಪ್ರಾಣಿಯಲ್ಲೋ, ಅದು ನಂದಿ ಆಕಳ ಹೊಟ್ಟಿಲೆ ನಾ ಹೋರಿಯಾಗಿ ಬರ್ತೀನಿ. ಹೋರಿ ಅಂದ್ರೆ ಶಿವನಕ್ಕಿಂತಲೂ ಪೂರ್ವ ಶಿವನ ಲಗ್ನ ಮಾಡಿದವ ವರ್ಷಭಾವ. ಅದಕ್ಕೆ ನಾ ಹೋರಿಯಾಗಿ ಹುಟ್ಟು ಬರ್ತೀನಿ ಅಂತಂತಾನ. ಗುರು ಶಿಷ್ಯರ ವಾದ ಸಂವಾದ ಹೆಂಗದ್ ನೋಡ್ರಿ. ಬಾಯಪ್ಪ, ಆದ್ರೆ ಒಂದು ಮಾತ, ನೀನು ಆಕಳ ಹೊಟ್ಟಿಲಿ ಹೋರಿಯಾಗಿ ಬಂದಿ ಅಂತಂದ್ರೆ ಎಲ್ಲ ಹೊರಗೊಳಂಗಿರಬಾರ್ದು. ಮೊದಲೇ ಹೇಳ್ತಾನವ, ಎಲ್ಲ ಹೊರಗೊಳಂಗಿರಬಾರ್ದು. ಹೆಂಗಿರ್ಬೇಕಂದ್ರೆ, ನೀ ಹುಟ್ಟಿ ಬಂದಿದ್ದು ನಮ್ಮ ಅಪ್ಪನ ಖರೆ ಅಂತ ನಾನು ಪ್ರತಿಜ್ಞೆ ಮಾಡಿ ನಿನ್ನ ಸೇವಾ ಮಾಡಬೇಕಾಗಿತ್ತು ಅಂತಂದ್ರೆ ನೀನು ಹೆಣ್ಣದನಕ್ಕೆ ಮುಷಿ ನೋಡಬಾರ್ದು. ಒಂದನೇದು. ಎರಡನೇದು, ಹಲ್ಲು ಹಚ್ಚಬಾರದು. ಒಂದ್ ವೇಳೆ ಹಿಂಗೇನಾದರೂ ನೀ ಬಂದು ಹೆಣ್ಣು ದನಕ್ಕೆ ಮುಷಿ ನೋಡಿದಿ ಅಂದ್ರೆ ಎಲ್ಲ ದನಗಳಂಗ ನಿನಗ ಮುಗದಾಣೆ ಹಾಕಬೇಕಾಗ್ತದೆ, ಮೂಗ್ದಾರ ಹಾಕಬೇಕಾಗ್ತದೆ. ಹಲ್ಲು ಹಚ್ಚದಿ ಅಂದ್ರೆ ಹೊಲದಾಗ ನೆಗಲ ಹೊಳ್ಳಿಕ್ಕೆ ನಿನಗೆ ಹೂಡಬೇಕಾಗ್ತದೆ. ಗುರು ಹೇಳ್ತಾನೆ, ಭಲೇ ಮಗನೇ, ಏನು ಧನ್ಯರೋ ನೀನು, ಎಂಥ ಮಾತು ಹೇಳ್ತೀಯೋ ಅಂದಾಗ ಅವ ಹೇಳ್ತಾನೆ, ಯಪ್ಪ ವರಗುರುವಿನ ಪರಮ ಶಿಷ್ಯ ನಾನು. ನನಗೇನು ಸುಮ್ಮನೆ ನನಗೆ ಅನುಗ್ರಹ ಮಾಡಿ ಏನು ಅನ್ಕೂಳೆ ಹೋರಿಯಾಗಿ ಜನ್ಮ ತಾಳಿದ, ಸಾಯೋ ತನಕ ಹಲ್ಲು ಹಚ್ಚಲಿಲ್ಲ, ಹೆಣ್ಣದನಕ್ಕೆ ಮುಷಿ ನೋಡಲಿಲ್ಲ. ಹೌದು ನನ್ನಪ್ಪ ಅಂತ ತಕ್ಕಿ ಬಡ್ಕೊಂಡ. ಅವನಿಗೆಲ್ಲ ಕಬ್ಬು ತಂದು ಸುಲಿದು ತುಕುಡಿ ಮಾಡಿ ಅಪ್ಪ ಗುರು ಶಂಕರಲಿಂಗನ ಗೂಳಿ ಅಂತ ಅದನ್ನು ಜೋಪಾನ ಮಾಡುತ್ತಾ ಇದ್ದರೆ ಇಂಥ ಪರಂಪರೆ ಕಕ್ಕಳ ಮೇಲೆ ಪರಂಪರೆ. ತಾಯಿ ತಂದಿಗಳೇ, ಅಚ್ಚಳಿಯದ ಸಂಪತ್ತು. ಅವ್ರು ಹೇಳಿಲ್ಲೇನ್, ಧನವ ಗಳಿಸಬೇಕೆಂತಾದು ಈ ಜನರಿಗೆ ಕಾಣಿಸದಂತಾದು. ಅಜಹರ ಮನೆ ಮುನಿಗಳು ಅಹುದು 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 ಅನ್ನುವಂಥ ಸಂಪತ್ತಿ ಎಲ್ಲಿ ಅದಂತ ಹೇಳಿದ್ರೆ ಪುಣ್ಯ ಪಾವನ ಕ್ಷೇತ್ರ 56 ದೇಶಗಳಲ್ಲಿ ಭರತಖಂಡ. ಇದು ಜಂಬೂದ್ವೀಪದ ಕನ್ನಡ ನಾಡಿನ ವಿಜಯಪುರ ಜಿಲ್ಲೆ ಕಕ್ಕಳ ಮೇಲೆ ಲಕ್ಷಣ ಅಂತ ಹೇಳಕ್ಕೆ ನಾ ಇಚ್ಛಾ ಮಾಡುತ್ತೀನಿ. ತಾಯಿ ತಂದೆ ಅಂತಪ್ಪ ಸನ್ನಿಧಾನದೊಳಗೆ ನೀವು ಬಂದಿದ್ದೀರಿ, ನಾನೂ ಬಂದೆ. ಬಸವಣ್ಣವರೊಂದು ಮಾತು ಹೇಳ್ತಾರೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರೆಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರೆಯ. ಇಂಥ ಪರಂಪರೆ ಇದು ಕೇಳಿದ್ರೆ ದುಃಖನೂ ಅಷ್ಟೇ ಆಗ್ತದೆ, ಆನಂದನೂ ಅಷ್ಟೇ ಆಗ್ತದೆ. ತಾಯಿ ತಂದಿಗಳೇ, ನೀವೆಲ್ಲ ನಿಜಕ್ಕೂ ಧನ್ಯರು. ಇನ್ನು 20 ದಿನಗಳ ಪುರಾಣಗಳಲ್ಲಿ 5 ದಿನಗಳನ್ನು ಕಳೆದಾವ, ಇನ್ನು 15 ದಿವಸದ. ದಯವಿಟ್ಟು ತಾವೆಲ್ಲ ಬೇಗ ಬರುವಂಥ ಕೆಲಸ ಮಾಡಿರಿ. ಅವ್ರ ಮನೆಯಾಗ ಯಾರವ್ರನ್ನೆಲ್ಲ ಹೊಡ್ಕೊಂಡು ಬರ್ರಿ. ಇಲ್ಲಿ ಬಂದು ಅಪ್ಪನ ಪ್ರಸಾದ ತಿಲ್ಲಿ ಒಂದು 15 ದಿವಸ ಅವರೆಲ್ಲ. ಪ್ರಸಾದದ ಮಹಿಮೆ ಭಾಳ ದೊಡ್ಡದ. ಅದಕ್ಕೆ ಇಲ್ಲಿ ತೀರ್ಥ ಪ್ರಸಾದ, ದರ್ಶನ, ಆಶೀರ್ವಾದ, ಜ್ಞಾನ ದಾಸೋಹ ಇವೆಲ್ಲವೂ ಕೂಡ ಗುರು ಸಿದ್ಧಲಿಂಗ ತಮಗೆಲ್ಲ ಕೃಪಾ ಮಾಡಿದ್ದಾನೆ. ಅದರ ಲಾಭ ತಾವು ಮಾಡಿಕೊಳ್ಳಿ ಅಂತ ಹೇಳ್ತಾ ಸಮಯ ಆಗ್ತಾ ಬಂದಿದೆ. ಆಮೇಲೆ ಮತ್ತೆ ನೋಡೋಣ ಹಾಡೋದು. ನಿಮ್ಮೆಲ್ಲರಿಗೂ ಸಿರಿ ಸಂಪದ, ಸೌಭಾಗ್ಯ, ಸಂತತಿ ಸಂಪತ್ತ ಸದ್ಗುರು ಶರಣು ಶಂಕರಲಿಂಗ ಸಿದ್ಧಲಿಂಗ ಮಹಾರಾಜರ ಕೃಪೆಯೂ ಸದಾ ಇರಲಿ ಅಂತ ಹಾರೈಸಿ